ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಸಹನಾ ವಿಜಯಕುಮಾರ್ ಮತ್ತು ಲೇಖಕಿ ಪಾರ್ವತಿ ಜಿ ಐತಾಳ್ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 52. ಪುಸ್ತಕದ ಹೆಸರು ಅವಸಾನ. ಲೇಖಕರು ಸಹನಾ ವಿಜಯಕುಮಾರ್. ಅಭಿಪ್ರಾಯ ಸುಶಾಂತ ಕುರಂದವಾಡ. ಓದುತ್ತಿರುವವರು ಪಲ್ಲವಿ ಎಂ.ಆರ್. ಸಹನಾ ಅವರ 2ನೇ ಪುಸ್ತಕ ಇದು ನಾನು ಓದುತ್ತಿರುವುದು. ಈ ಮೊದಲೇ ಕಶೀರ ಓದಿದ್ದೆ. ಈ ಪುಸ್ತಕದ ಕಥಾವಸ್ತು ಸಹ ಚೆನ್ನಾಗಿದೆ. ಇಂದಿನ ಕಾಲಘಟ್ಟದಲ್ಲಿ ಸರ್ವೇ ಸಾಮಾನ್ಯವಾಗಿರುವ ಘಟನೆಗಳು ಈ ಪುಸ್ತಕದಲ್ಲಿ ಮೂಡಿಬಂದಿವೆ. ಬಾಬುರಾಯರು ತಕ್ಕಮಟ್ಟಿನ ಉದ್ಯಮಿ. ಒಂದು ಕಾಲಕ್ಕೆ ಒಳ್ಳೆಯ ಲಾಭದಲ್ಲಿ ಓಡುತ್ತಿದ್ದ ಉದ್ಯಮ ಹಠಾತ್ತಾಗಿ ನೆಲಕಚ್ಚಿತು. ಮುಂಚಿನಿಂದಲೂ ಅವರ ಮೇಲಿದ್ದ ಕುಟುಂಬದ ಜವಾಬ್ದಾರಿ ಎಲ್ಲವೂ ಒತ್ತಡಕರವಾಗುತ್ತದೆ. ಅವರ ಕುಟುಂಬದ ಸದಸ್ಯರೆಲ್ಲರೂ ಅವರನ್ನು ಒಂಟಿ ಮಾಡಿ ತಮ್ಮದೇ ದಾರಿಯನ್ನು ಹುಡುಕುತ್ತಾರೆ. ಇಂತಹ ಸಮಯದಲ್ಲಿ ಅವರ ಧರ್ಮಪತ್ನಿ ಗಂಗಾಬಾಯಿಯ ಸಹಾಯದಿಂದ ಹೇಗೋ ಸುಧಾರಿಸಿಕೊಂಡು ಜೀವನ ಸಾಗಿಸುತ್ತಾರೆ. ಅವರ ಏಕೈಕ ಮಗ ವಿಶಾಲನಿಗೆ ಆ ಸಂದರ್ಭದಲ್ಲಿ ತಂದೆಯ ಮೇಲೆ ರೋಷ ಉಕ್ಕೇರುತ್ತದೆ. ಕಾರಣ, ದೊಡ್ಡ ಬದುಕನ್ನು ನಿರ್ಮಿಸುವ ಕನಸನ್ನು ಹೊಂದಿದ್ದ ವಿಶಾಲನಿಗೆ ತಂದೆಯಿಂದ ಯಾವುದೇ ಸಹಾಯ ಸಿಗೋದಿಲ್ಲ. ಅಂದಿನಿಂದ ಶುರುವಾಯಿತು ತಂದೆಯ ಮೇಲಿನ ತಿರಸ್ಕಾರ ಭಾವ ವಿಶಾಲನ ಬದುಕಿನಲ್ಲಿ. ಅವನು ಮಾಸ್ತರರ ಸಹಾಯದಿಂದ ವಿದ್ಯಾಭ್ಯಾಸ ಮುಂದುವರಿಸಿ ದೊಡ್ಡ ಉದ್ಯಮಿಯಾಗುತ್ತಾನೆ. ಸದಾ ಬೆನ್ನೆಲುಬಾಗಿ ನಿಲ್ಲುವ ಸುಲಭಾಳಂತಹ ಮುದ್ದಿನ ಹೆಂಡತಿ ಸಿಗುತ್ತಾಳೆ. ಅವನಿಗೆ ಉದ್ಯಮದ ಉತ್ತುಂಗಕ್ಕೇರುವ ಬಯಕೆ. ಆ ಸಮಯದಲ್ಲಿ ಅವನ ಸಹಾಯಕ್ಕೆ ಬಂದವನು ಸತ್ಯ. ಮುನ್ನ ಮುಂಬಯಿಯ ಸುಳಿಗೇರಿಯಲ್ಲಿ ಬೆಳೆದವನು. ಅವನ ತಾಯಿ ವ್ಯಭಿಚಾರಿಣಿಯಾದರೂ ಒಳ್ಳೆಯ ಹೃದಯದವಳು. ಅಂತೆಯೇ ಅಲ್ಲಿ ಒಳ್ಳೆಯ ಹೆಸರು ಮಾಡಿದವಳು. ಸತ್ಯ ದೊಡ್ಡವನಾಗುವ ಸಮಯದಲ್ಲೇ ಅನಾರೋಗ್ಯದಿಂದ ಕೊನೆಯುಸಿರೆಳೆಯುತ್ತಾಳೆ. ಅವಳ ನೆನಪನ್ನು ಹೊತ್ತು ಆಶ್ರಮವನ್ನು ಸೇರುತ್ತಾನೆ. ತಂದೆ ತಾಯಿಯ ಅನುಪಸ್ಥಿತಿಯಲ್ಲಿ ಬೆಳೆದ ಮುನ್ನ ಚೆನ್ನಾಗಿ ಕಲಿತು ಮುಂದೆ ಉದ್ಯಮದಲ್ಲಿ ಕೆಲಸಕ್ಕೆ ಸೇರುತ್ತಾನೆ. ಆಗ ಅವನ ಹೆಸರಾಗುತ್ತದೆ ಸತ್ಯ. ಸಂದರ್ಶನಕ್ಕೆ ಬಂದಾಗಲೇ ಬಾಬುರಾಯರು ಅನಾರೋಗ್ಯಕ್ಕೆ ತುತ್ತಾಗಿ ನೆಲಕ್ಕುರುಳಿದಾಗ ಸತ್ಯ ಸಹಾಯಕ್ಕೆ ನಿಂತು ಮನೆಯವರಿಗೆ ಬೇಕಾಗುವನಾಗುತ್ತಾನೆ. ಪ್ರತಿದಿನವೂ ಅವರನ್ನು ಮಾತನಾಡಿಸಿ ಅವರ ಆಶೀರ್ವಾದ ತೆಗೆದುಕೊಂಡು ಕೆಲಸಕ್ಕೆ ಹೋಗುತ್ತಿರುತ್ತಾನೆ. ವಿಶಾಲನ ಆಫೀಸು ಪಕ್ಕದ ಕೋಣೆಯಲ್ಲೇ. ವಿಶಾಲವಾದ ಮನೆಯಲ್ಲಿ ಪಕ್ಕದಲ್ಲೊಂದು ದೊಡ್ಡ ಕೋಣೆಯನ್ನು ಮಾಡಿ ಅಲ್ಲೇ ಆಫೀಸು ಮಾಡಿಕೊಂಡಿರುತ್ತಾನೆ ವಿಶಾಲ್. ತುಂಬ ಹಠಮಾರಿ ಸ್ವಭಾವದ ವಿಶಾಲ್ ತನ್ನ ತಂದೆಯಿಂದಲೇ ಆ ಗುಣವನ್ನು ಪಡೆದಿದ್ದು. ತಂದೆಯನ್ನು ಕಂಡರೆ ಆಗುತ್ತಿರಲಿಲ್ಲ. ಬಾಬುರಾಯರು ಮಾತ್ರ ಸದಾ ಕಿರುಚುತ್ತಾ ತಮ್ಮ ಮಡದಿಯನ್ನು ಪಕ್ಕಕ್ಕೆ ಕೂಡುವಂತೆ ಮಾಡುತ್ತಿರುತ್ತಾರೆ. ಅದರಿಂದ ರೋಸಿ ಹೋಗಿದ್ದ ವಿಶಾಲ್ ತಂದೆಯನ್ನು ಹಲವು ಬಾರಿ ಮನಬಂದಂತೆ ಬೈದಿದ್ದ, ಹೊಡೆದಿದ್ದೂ ಕೂಡ ಇದೆ. ವಿಶಾಲನ ಈ ಸ್ವಭಾವದಿಂದ ಬೇಸತ್ತಿದ್ದ ಗಂಗಾಬಾಯಿ ತನ್ನ ಕೆಲಸದಾಳು ಮೋಟರಾಮನ ಸಹಾಯದಿಂದ ಸಮೀಪದ ವೃದ್ಧಾಶ್ರಮದ ಮಾಹಿತಿಯನ್ನು ಕಲೆ ಹಾಕಿರುತ್ತಾಳೆ. ಯಾವಾಗ ವಿಶಾಲನ ತಂದೆಯ ಮೇಲಿನ ತಿರಸ್ಕಾರ ಭಾವ ವಿಕಾರಗೊಳ್ಳುತ್ತದೆಯೋ ಅಂದೇ ತಾವು ಗಂಡನ ಸಮೇತ ವೃದ್ಧಾಶ್ರಮ ಸೇರುವ ನಿರ್ಧಾರ ಮಾಡಿರುತ್ತಾರೆ. ಸತ್ಯನಿಗೆ ಬಾಬುರಾಯರು ಮತ್ತು ಗಂಗುಬಾಯಿಯ ಮೇಲೆ ಅತೀವ ಪ್ರೀತಿ. ಚಿಕ್ಕಂದಿನಿಂದಲೂ ಅನಾಥವಾಗಿ ಬೆಳೆದ ಸತ್ಯನಿಗೆ ತಂದೆ ತಾಯಿಯ ಮಹತ್ವ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ವಿಶಾಲನಿಗೆ ತಾನು ಅವರನ್ನು ಕರೆದುಕೊಂಡು ಹೋಗುತ್ತೇನೆಂದು ಹೇಳಿರುತ್ತಾನೆ. ಆದಾಗ್ಯೂ ಅವರ ನಡುವೆ ಎಂದಿನಂತೆ ಕೆಲಸ ನಡೆಯುತ್ತಿರುತ್ತದೆ. ವಿಶಾಲನಿಗೆ ಗಂಡು ಮಗುವಾದಾಗ ಬಾಬುರಾಯರ ಮರಣವಾಗುತ್ತದೆ. ಆದರೆ ಅದು ತನ್ನ ಮಗನಿಂದಲೇ ಆಗಿರುತ್ತದೆ ಅಂತ ಗಂಗುಬಾಯಿಯ ವಾದ. ಅಲ್ಲವೆಂದು ಅವರ ಮಗನ ವಾದ. ಹೀಗೆ ನಡೆದು ಕೊನೆಗೆ ಗಂಗುಬಾಯಿ ವೃದ್ಧಾಶ್ರಮ ಸೇರುತ್ತಾರೆ. ಈಗಿನ ದಿನಗಳಲ್ಲಿ ಈ ಘಟನೆಗಳು ಸರ್ವೇ ಸಾಮಾನ್ಯ. ದೊಡ್ಡ ಕನಸಿನ ಬೆನ್ನತ್ತಿ ಮಗ ಹೋರಾಡುತ್ತನಾದರೂ ಕನಸಿನ ಭರದಲ್ಲಿ ತಂದೆ ತಾಯಿಯ ಅರಿವೇ ಅವನಿಗಿರುವುದಿಲ್ಲ. ದಿನ ಕಳೆದಂತೆ ಕನಸು ನನಸಾಗುವ ದಿನಗಳು ಬಂದಾಗ ಅಪ್ಪ ಅಮ್ಮಂದಿರು ವೃದ್ಧರಾಗಿರುತ್ತಾರೆ. ಇನ್ನು ಕನಸನ್ನು ಮುಂದುವರಿಸುವುದೋ ಅಥವಾ ಅಪ್ಪ ಅಮ್ಮನ ಜೊತೆ ಇರುವುದೋ ಅದೇ ದೊಡ್ಡ ಧರ್ಮ ಸಂಕಟ. ಇಂದಿನ ಹಲವಾರು ಸಂಸಾರಗಳ ಪರಿಸ್ಥಿತಿಯನ್ನು ಈ ಕಾದಂಬರಿಯಲ್ಲಿ ಲೇಖಕಿ ಚೆನ್ನಾಗಿ ತಿಳಿಸಿದ್ದಾರೆ. ಒಮ್ಮೆ ನೀವು ಓದಿ ನೋಡಿ. ಧನ್ಯವಾದಗಳು.